ಸರ್, ನೀವು ನಿರಂತರವಾಗಿ 5 ವರ್ಷ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ. ಬಟ್ 2028ರವರೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ ಅಂತ ನಿಮ್ಮ ಸ್ನೇಹಿತರು ಹೇಳಿದ್ದಾರೆ. ಭವಿಷ್ಯ ಹೇಳೋರೆ ಅವ್ರು ಯಾವ್ದಾರ ಒಳ್ಳೆಯ ಭವಿಷ್ಯದ ಟ್ರೈನಿಂಗ್ ತೊಗೊಂಬಂದಿರಬೇಕು. ಅವ್ರ ಭವಿಷ್ಯ ಅವ್ರು ಬರ್ಕೊಂಡ್ರೆ ಸಾಕು, ಬೇರೆಯವ್ರ ಭವಿಷ್ಯ ಹೇಳೋದಿರಲಿ. ಅವ್ರ ಭವಿಷ್ಯ ಅವ್ರು ಬರ್ಕೊಂಡ್ರೆ ಬಹುಶಃ ಅವ್ರು ಯಾವಾಗಲೂ 5 ವರ್ಷ ಸಂಪೂರ್ಣವಾಗಿ ಆಡಳಿತ ಯಾಕೆ ಮಾಡೋಕ್ಕಾಗಲಿಲ್ಲ, ಅದೇ ಬೇರೆಯವ್ರಿಗೂ ಕಂಪೇರ್ ಮಾಡ್ತಾರೆ ಅಂತ ಕಾಣುತ್ತೆ ನಾನು ನೋಡಿದ ಮಟ್ಟಿಗೆ. ಸೊ ಅವ್ರಿಗೆ ಅಧಿಕಾರ ಕೊಟ್ಟಾಗ್ಲೂ ಸಂಪೂರ್ಣವಾಗಿ 5 ವರ್ಷ ಮಾಡಲಿಕ್ಕಾಗಿಲ್ಲ. ಅದಕ್ಕೆ ಅವರು ಬೇರೆಯವ್ರಿಗೂ ಸಹ ಇದೇ ಥರ ಆಗುತ್ತೇನೋ ಅನ್ನೋ ಒಂದು ಅಂಜಿಕೆ ಇದೆ. ನಮ್ಮಲ್ಲಿ ಆ ಥರ ಏನಿಲ್ಲ. ಪದೇ ಪದೇ ಈ ರೀತಿಯಾದ ಹೇಳಿಕೆಯನ್ನು ಕುಮಾರಸ್ವಾಮಿ ಅದು ಒಬ್ಬ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವಾಗಲೂ ಅಸ್ಥಿರತೆಗೊಳಿಸೋ ಆಲೋಚನೆ ಮಾಡೋದೇ ಮಹಾ ಅಪರಾಧ. ಯಾರನ್ನೇ ಆಗಲಿ, ಅದು ಆಕಸ್ಮಿಕ ನಮ್ಮ ಕೈಲಿಲ್ಲ ಎಲ್ಲವೂ. ಸೊ ಆದರೆ ಒಂದು ಆಡಳಿತ ಮಾಡ್ತಕ್ಕಂಥ ಸರ್ಕಾರವನ್ನು ಪದೇ ಪದೇ ಈ ರೀತಿ ಮಾತನಾಡ್ತಕ್ಕಂಥದ್ದು, ಅಸ್ಥಿರತೆ ಬಗ್ಗೆ ಅವರ ವ್ಯಕ್ತಪಡಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಒಬ್ಬ ಸಾಮಾನ್ಯ ಪ್ರಜೆಗೂ ಸಾಮಾನ್ಯ ಜನಪ್ರತಿನಿಧಿಗೂ ಸೂಕ್ತ ಅಲ್ಲ. ಅಂಥದ್ರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಕೇಂದ್ರ ಸಚಿವರಾಗಿದ್ದಂಥವ್ರು ಇದನ್ನು ಮತ್ತೆ ಮಾತಾಡೋದು ಎಷ್ಟರ ಮಟ್ಟಿಗೆ ಅದು ಸರಿ ಅನ್ನೋದನ್ನು ಅವರೇ ಆಲೋಚನೆ ಮಾಡಿದ್ರು. ಸಿಎಂ ಚರ್ಚೆ ವಿಚಾರ ಬಹಳಷ್ಟು ಇದಾಗ್ತಾ ಇರುವಂಥದ್ದು ಸರ್. ಹೈಕಮಾಂಡ್ ಕೂಡ ಎಲ್ಲರೂ ಹೇಳಿರುವಂಥದ್ದು, ಆದರೂ ಕೂಡ ಈಗ ಪದೇ ಪದೇ ಹೇಳ್ತಿರೋ ರಾಜಣ್ಣ ಬಾಲಕೃಷ್ಣ ಯಾರೇನೇ ಮಾತಾಡಿದ್ರು ಮೊನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ, ನಮ್ಮದು ಯಾವುದು ಅಲ್ಲ, ಹೈಕಮಾಂಡೇ ನಮ್ಮ ತೀರ್ಮಾನಗಳು, ಅದಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳಿದ್ದಾರೆ. ನಾವೆಲ್ಲ ಎಷ್ಟೇ ಮಾತನಾಡಿದ್ರು ಅಲ್ಟಿಮೇಟ್ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲು, ಸುರ್ಜೇವಾಲಾ 4 ಜನ ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ ಆಗುತ್ತೆ. ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 100ಕ್ಕೆ 100ರಷ್ಟು ಸೌಹಾರ್ದಯುತದಲ್ಲಿ ಈ ನಾಡಿನ ಜನರ ಕೆಲಸ ಮಾಡೋಕ್ಕೆ ನಿಂತಿದ್ದಾರೆ. ನಾವು ಯಾರೇನೇ ಮಾತಾಡಿದ್ರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ. ಏನೋ ಮಾತಾಡಲಿ, ಅವರವ್ರ ಅಭಿಪ್ರಾಯ ಅವರು ವ್ಯಕ್ತಪಡಿಸಿರ್ತಾರೆ. ಅಲ್ಟಿಮೇಟ್ ಹೈಕಮಾಂಡ್. ಸರ್, ನೀವು ನಿರಂತರವಾಗಿ 5 ವರ್ಷ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ. ಬಟ್ 2028ರವರೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ ಅಂತ ನಿಮ್ಮ ಸ್ನೇಹಿತರು ಹೇಳಿದ್ದಾರೆ. ಭವಿಷ್ಯ ಹೇಳೋರೆ ಅವ್ರು ಯಾವ್ದಾರ ಒಳ್ಳೆಯ ಭವಿಷ್ಯದ ಟ್ರೈನಿಂಗ್ ತೊಗೊಂಬಂದಿರಬೇಕು. ಅವ್ರ ಭವಿಷ್ಯ ಅವ್ರು ಬರ್ಕೊಂಡ್ರೆ ಸಾಕು, ಬೇರೆಯವ್ರ ಭವಿಷ್ಯ ಹೇಳೋದಿರಲಿ. ಅವ್ರ ಭವಿಷ್ಯ ಅವ್ರು ಬರ್ಕೊಂಡ್ರೆ ಬಹುಶಃ ಅವ್ರು ಯಾವಾಗಲೂ 5 ವರ್ಷ ಸಂಪೂರ್ಣವಾಗಿ ಆಡಳಿತ ಯಾಕೆ ಮಾಡೋಕ್ಕಾಗಲಿಲ್ಲ, ಅದೇ ಬೇರೆಯವ್ರಿಗೂ ಕಂಪೇರ್ ಮಾಡ್ತಾರೆ ಅಂತ ಕಾಣುತ್ತೆ ನಾನು ನೋಡಿದ ಮಟ್ಟಿಗೆ. ಸೊ ಅವ್ರಿಗೆ ಅಧಿಕಾರ ಕೊಟ್ಟಾಗ್ಲೂ ಸಂಪೂರ್ಣವಾಗಿ 5 ವರ್ಷ ಮಾಡಲಿಕ್ಕಾಗಿಲ್ಲ. ಅದಕ್ಕೆ ಅವರು ಬೇರೆಯವ್ರಿಗೂ ಸಹ ಇದೇ ಥರ ಆಗುತ್ತೇನೋ ಅನ್ನೋ ಒಂದು ಅಂಜಿಕೆ ಇದೆ. ನಮ್ಮಲ್ಲಿ ಆ ಥರ ಏನಿಲ್ಲ. ಪದೇ ಪದೇ ಈ ರೀತಿಯಾದ ಹೇಳಿಕೆಯನ್ನು ಕುಮಾರಸ್ವಾಮಿ ಅದು ಒಬ್ಬ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವಾಗಲೂ ಅಸ್ಥಿರತೆಗೊಳಿಸೋ ಆಲೋಚನೆ ಮಾಡೋದೇ ಮಹಾ ಅಪರಾಧ. ಯಾರನ್ನೇ ಆಗಲಿ, ಅದು ಆಕಸ್ಮಿಕ ನಮ್ಮ ಕೈಲಿಲ್ಲ ಎಲ್ಲವೂ. ಸೊ ಆದರೆ ಒಂದು ಆಡಳಿತ ಮಾಡ್ತಕ್ಕಂಥ ಸರ್ಕಾರವನ್ನು ಪದೇ ಪದೇ ಈ ರೀತಿ ಮಾತನಾಡ್ತಕ್ಕಂಥದ್ದು, ಅಸ್ಥಿರತೆ ಬಗ್ಗೆ ಅವರ ವ್ಯಕ್ತಪಡಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಒಬ್ಬ ಸಾಮಾನ್ಯ ಪ್ರಜೆಗೂ ಸಾಮಾನ್ಯ ಜನಪ್ರತಿನಿಧಿಗೂ ಸೂಕ್ತ ಅಲ್ಲ. ಅಂಥದ್ರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಕೇಂದ್ರ ಸಚಿವರಾಗಿದ್ದಂಥವ್ರು ಇದನ್ನು ಮತ್ತೆ ಮಾತಾಡೋದು ಎಷ್ಟರ ಮಟ್ಟಿಗೆ ಅದು ಸರಿ ಅನ್ನೋದನ್ನು ಅವರೇ ಆಲೋಚನೆ ಮಾಡಿದ್ರು. ಸಿಎಂ ಚರ್ಚೆ ವಿಚಾರ ಬಹಳಷ್ಟು ಇದಾಗ್ತಾ ಇರುವಂಥದ್ದು ಸರ್. ಹೈಕಮಾಂಡ್ ಕೂಡ ಎಲ್ಲರೂ ಹೇಳಿರುವಂಥದ್ದು, ಆದರೂ ಕೂಡ ಈಗ ಪದೇ ಪದೇ ಹೇಳ್ತಿರೋ ರಾಜಣ್ಣ ಬಾಲಕೃಷ್ಣ ಯಾರೇನೇ ಮಾತಾಡಿದ್ರು ಮೊನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ, ನಮ್ಮದು ಯಾವುದು ಅಲ್ಲ, ಹೈಕಮಾಂಡೇ ನಮ್ಮ ತೀರ್ಮಾನಗಳು, ಅದಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳಿದ್ದಾರೆ. ನಾವೆಲ್ಲ ಎಷ್ಟೇ ಮಾತನಾಡಿದ್ರು ಅಲ್ಟಿಮೇಟ್ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲು, ಸುರ್ಜೇವಾಲಾ 4 ಜನ ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ ಆಗುತ್ತೆ. ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 100ಕ್ಕೆ 100ರಷ್ಟು ಸೌಹಾರ್ದಯುತದಲ್ಲಿ ಈ ನಾಡಿನ ಜನರ ಕೆಲಸ ಮಾಡೋಕ್ಕೆ ನಿಂತಿದ್ದಾರೆ. ನಾವು ಯಾರೇನೇ ಮಾತಾಡಿದ್ರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ. ಏನೋ ಮಾತಾಡಲಿ, ಅವರವ್ರ ಅಭಿಪ್ರಾಯ ಅವರು ವ್ಯಕ್ತಪಡಿಸಿರ್ತಾರೆ. ಅಲ್ಟಿಮೇಟ್ ಹೈಕಮಾಂಡ್.